ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಟ್ 2-year ಹೈ. ಇಂಡಿಯಾದ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನು 7.8% ಜಾಸ್ತಿ ಆಗಿದೆ ಡಿಸೆಂಬರ್ 2025 ಹಾಗೂ ಇದು ಹೈಯೆಸ್ಟ್ ಲೆವೆಲ್ ಇನ್ 2 years. 7.2% ಗ್ರೋ ಆಗಿತ್ತು ನವಂಬರ್ 2025. ಮೇಜರ್ ಸೆಕ್ಟರ್ಸ್ ಆದ ಮೈನಿಂಗು 6.8% ಮೇಲೋಗಿತ್ತು, ಮ್ಯಾನುಫ್ಯಾಕ್ಚರಿಂಗ್ 8.1% ಮೇಲೋಯಿತು ಹಾಗೂ ಎಲೆಕ್ಟ್ರಿಸಿಟಿ ಜನರೇಷನ್ನು ಅಪ್ರಾಕ್ಸಿಮೇಟ್ಲಿ 6.3% ಮೇಲೋಗಿದೆ. 23 ಇಂಡಸ್ಟ್ರಿ ಗ್ರೂಪ್ಸಲ್ಲಿ 16 ಇಂಡಸ್ಟ್ರಿ ಗ್ರೂಪ್ಸು ಪಾಸಿಟಿವ್ ಗ್ರೋತ್ ತೋರಿಸಿದೆ ಡಿಸೆಂಬರ್ 2025 ಕಂಪೇರ್ ಟು ಡಿಸೆಂಬರ್ 2024. ನ್ಯೂಸ್ ನಂಬರ್ 2, ಮಾರುತಿ ಸುಜುಕಿ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಇನ್ಕಮ್ ಅಕ್ಟೋಬರ್ ಟು ಡಿಸೆಂಬರ್ 2024 38,764 crores, ಅಕ್ಟೋಬರ್ ಟು ಡಿಸೆಂಬರ್ 2025 49,904 crores, 28.7% ಜಾಸ್ತಿ ಆಯಿತು. ನೆಟ್ ಪ್ರಾಫಿಟ್ 3,727 crores ಇಂದ 3,879 crores ಆಗಿದೆ, 4.1% ಜಾಸ್ತಿ ಆಗಿದೆ. ಡೀಸೆಂಟ್ ರಿಸಲ್ಟ್ಸ್ ಅಂತ ಅನಲಿಸ್ಟ್ ಹೇಳ್ತಾ ಇದ್ದಾರೆ ಈ ಕಂಪ್ನಿಗೆ. ಸ್ಟಾಕು ಆದರೂ 2.4% ಬೆತ್ತಿವತ್ತು. ನ್ಯೂಸ್ ನಂಬರ್ 3, ವರ್ಸ್ಟ್ ಜಾನ್ವರಿ ಫಾರ್ ಮಾರ್ಕೆಟ್ಸ್ ಸಿನ್ಸ್ 2016. ಜಾನ್ವರಿ 2026 ಒಂದು ಒಳ್ಳೆ ತಿಂಗಳಾಗಿಲ್ಲ ಮಾರ್ಕೆಟ್ಸಿಗೆ, ಯಾಕಂದರೆ ಆಲ್ಮೋಸ್ಟು 3%ಗಿಂತ ಜಾಸ್ತಿ ಬಿದ್ದಿದೆ ಸದ್ಯಕ್ಕೆ ನಿಫ್ಟಿ ಇಂಡೆಕ್ಸು. ಹಾಗೂ ಸಿನ್ಸ್ 2016 ಇದು ವರ್ಸ್ಟ್ ಫಾಲು. ಆನ್ ಅನ್ ಆ್ಯಾವ್ರೇಜು ನಿಫ್ಟಿ ಫ್ಲ್ಯಾಟಾಗಿ ಟ್ರೇಡ್ ಆಗುತ್ತೆ ಜಾನ್ವರಿ ತಿಂಗಳಲ್ಲಿ ಬಿಫೋರ್ ದ ಬಜೆಟು. 10-year ಆ್ಯಾವ್ರೇಜು ನಿಫ್ಟಿ 0.3% ಡೌನ್ ಆಗಿರ್ತದೆ ಜಾನ್ವರಿ ತಿಂಗಳಲ್ಲಿ. ಆದರೆ ಈ ಸತಿ 3%ಗಿಂತ ಜಾಸ್ತಿ ಡೌನ್ ಇದೆ. ಹಾಗೂ ಜಾನ್ವರಿ 2016 ಇದಕ್ಕಿಂತ ಜಾಸ್ತಿ ಬಿದ್ದಿತ್ತು, 4.8% ಕಮ್ಮಿ ಆಗಿತ್ತು ಆ ವರ್ಷ. ITC, ಅದಾನಿ ಎಂಟರ್ಪ್ರೈಸಸ್ ಹಾಗೂ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ಸು ಟಾಪ್ ನಿಫ್ಟಿ 50 ಲೂಸರ್ಸು ಜಾನ್ವರಿ 2026. ನ್ಯೂಸ್ ನಂಬರ್ 4, BEL ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಇನ್ಕಮ್ ಅಕ್ಟೋಬರ್ ಟು ಡಿಸೆಂಬರ್ 2024 5,771 crores, ಅಕ್ಟೋಬರ್ ಟು ಡಿಸೆಂಬರ್ 2025 7,154 crores, 24% ಜಾಸ್ತಿ ಆಯಿತು. ನೆಟ್ ಪ್ರಾಫಿಟ್ 1,312 crores ಇಂದ 1,580 crores ಆಗಿದೆ, 20.4% ಜಾಸ್ತಿ ಆಗಿದೆ. ಒಳ್ಳೆ ರಿಸಲ್ಟ್ಸು ಕಂಪ್ನಿಗೆ ಈ ಕ್ವಾರ್ಟರಲ್ಲಿ. ಸ್ಟಾಕ್ ಇವತ್ತು 9% ಮೇಲೋಯಿತು. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಇವತ್ತೊಂದು ಒಳ್ಳೆ ದಿವಸ ಮಾರ್ಕೆಟ್ಸಿಗೆ. ಸುಮಾರು ದಿವಸ ಆದಮೇಲೆ ನಿಫ್ಟಿ ಇವತ್ತು 0.7% ಮೇಲೋಯಿತು. ನಿಫ್ಟಿ ಮಿಡ್ ಕ್ಯಾಪ್ ಇಂಡೆಕ್ಸು 1.6% ಅಪ್ಪು, ನಿಫ್ಟಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸು 2.3% ಅಪ್ಪು. ಇಂಡಿಯಾ ವಿಕ್ಸು ಇವತ್ತು ಬಿದ್ದಿದೆ 6% ಡೌನು ಟು 13.5. ನಿನ್ನೆ 14.45ವರೆಗೂ ಮೇಲೋಗಿತ್ತು. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 167 ಪಾಯಿಂಟ್ಸ್ ಅಪ್ಪು 25,343 ಕ್ಲೋಸ್ ಆಯಿತು. ಸೆನ್ಸೆಕ್ಸು 487 ಪಾಯಿಂಟ್ಸ್ ಅಪ್ಪು 82,345 ಕ್ಲೋಸ್ ಆಯಿತು. ಇವತ್ತಿನ ಹೈಯೆಸ್ಟ್ ಹತ್ರನೇ ಕ್ಲೋಸ್ ಆಗಿದೆ, ಒಂದು ಒಳ್ಳೆ ಸೈನು ಮಾರ್ಕೆಟ್ಸಿಗೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು BEL 8.91% ಅಪ್ಪು, ONGC 8.32% ಅಪ್ಪು, ಕೋಲ್ ಇಂಡಿಯಾ 5% ಅಪ್ಪು. ಟಾಪ್ ಲೂಸರ್ಸು ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 4.68% ಡೌನು, ಏಷ್ಯನ್ ಪೇಂಟ್ಸ್ 4.23% ಡೌನು, ಮಾರುತಿ ಸುಜುಕಿ 2.41% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು CG ಪವರ್ 9.67% ಅಪ್ಪು, ಸೋಲಾರ್ ಇಂಡಸ್ಟ್ರೀಸ್ 9.01% ಅಪ್ಪು, ಮಜಗಾಂವ್ ಡಾಕ್ 7.3% ಅಪ್ಪು. ಟಾಪ್ ಲೂಸರ್ಸು ಹಿಂದೂಸ್ತಾನ್ ಜಿಂಕ್ 2.61% ಡೌನು, ಬ್ರಿಟಾನಿಯಾ 2.34% ಡೌನು, ಟೊರೆಂಟ್ ಫಾರ್ಮಾ 0.97% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 2,254 ಸ್ಟಾಕ್ಸು, ಕಮ್ಮಿ ಆಗಿದ್ದು 663 ಸ್ಟಾಕ್ಸು. ಸೊ 77% ಅಪ್ಪು, 23% ಡೌನು. ಪಾಯಿಂಟ್ ನಂಬರ್ 5, ಎಸ್ಟರ್ಡೇ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 3,068 ಕೋಟಿ ನೆಟ್ ಸೇಲ್ಸ್ ನಿನ್ನೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 9,000 crores ನೆಟ್ ಪರ್ಚೇಸಸ್ಸು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 16,708 per ಗ್ರಾಮು, ಸಿಲ್ವರ್ 380 rupees per ಗ್ರಾಮು. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 91.78 rupees, €1 110.05 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. ಆಕ್ಸಿಸ್ ಬ್ಯಾಂಕ್ 52-week ಹೈ 1,369, ಕ್ಲೋಸಿಂಗ್ ಪ್ರೈಸ್ 1,320. BEL 458 52-week ಹೈಯು, ಕ್ಲೋಸಿಂಗು 453. ಟಾಟಾ ಸ್ಟೀಲ್ 195 52-week ಹೈಯು, ಕ್ಲೋಸಿಂಗು 194. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week ಲೋ. ಯಾವ ಮೇಜರ್ ಸ್ಟಾಕು 52-week ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 2.52% ಅಪ್ಪು,
ಜಪಾನ್ 0.1% ಅಪ್ಪು, ಜರ್ಮನಿ 0.17% ಅಪ್ಪು, ಫ್ರಾನ್ಸ್ 1.01% ಡೌನು, UK 0.45% ಡೌನು ಹಾಗೂ ನ್ಯಾಸ್ಡ್ಯಾಕು 0.91% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸಿಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.